ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಅವರ ಯೂಟ್ಯೂಬ್ ಚಾನಲ್. ನಮ್ಮ ಫ್ರೆಂಡು ಒಬ್ಬ ಬೈಕ್ ಟ್ಯಾಕ್ಸಿ ಮಾಡ್ತಾನೆ. ಬೈಕ್ ಟ್ಯಾಕ್ಸಿ ಅಂದ್ರೆ ಒಂದೇ ಮಾಡಲ್ಲ, ಪೋರ್ಟರು ಬೈಕ್ ಟ್ಯಾಕ್ಸಿ ಎಲ್ಲ ಮಿಕ್ಸಿಂಗ್ ಆಗಿ ಮಾಡ್ತಾನೆ. ಒಂದೇ ಒಂದು ತಿಂಗಳಲ್ಲಿ ಇವನಿಗೆ ಬಿದ್ದಿರೋದು ಎಷ್ಟು ಗೊತ್ತಾ? ಬರೋಬ್ಬರಿ 7 ಕೇಸು. ಹೆಲ್ಮೆಟ್ ಹಾಕಿದ್ರು 7 ಕೇಸ್ ಬಿದ್ದಿದೆ. ಅದು ಯಾವ ಹೆಲ್ಮೆಟ್? ಈ ಬಿಲ್ಡಿಂಗ್ ಕಟ್ತಾರಲ್ಲ ಆ ಥರ ಹೆಲ್ಮೆಟ್ ಹಾಕೊಂಡಿದ್ದಾನೆ. ಹಾಫ್ ಹೆಲ್ಮೆಟ್ ಒಂದು ದಿವಸ ಹಾಕೊಂಬತ್ತಾನೆ, ಕ್ಯಾಪ್ ಥರ. ಆ ಬಿಲ್ಡಿಂಗ್ ಕಟ್ತಾರ ಕಾಂಟ್ರಾಕ್ಟರ್ ಹಾಕೊಂತಲ್ಲ ಆ ಥರ ಹೆಲ್ಮೆಟ್. ಈ ಥರ ಹೆಲ್ಮೆಟ್ ಸುಮಾರು ಜನ ನಮ್ಮ ರೈಡರ್ಗಳು ಹಾಕೊಂತಾನೆ ಇರ್ತಾರೆ. ಇದರಿಂದನೇ ಕೇಸ್ಗಳು ಇನ್ಮೇಲೆ ಜಾಸ್ತಿ ಬೀಳುತ್ತೆ. ಈ ಕೇಸ್ಗೆ ಈ ಒಂದು ಹೆಲ್ಮೆಟ್ಗೆ ಪರ್ಮಿಷನ್ ಇಲ್ಲ. ಇನ್ನು ನೀವು ಹೆಲ್ಮೆಟ್ ಹಾಕಿದ್ರು ಈ ಥರದ್ದು ಕೇಸ್ ಬೀಳುತ್ತೆ, ಹಾಕಿಲ್ಲದ್ರೂ ಕೇಸ್ ಬೀಳುತ್ತೆ. ಆ ಥರ ಆಗೋಗಿದೆ ಈ ಹೆಲ್ಮೆಟ್ಟು. ನಾವು ಅವ್ನಿಗೆ ಸುಮಾರು ದಿವಸದಿಂದ ಹೇಳ್ತಾ ಇದ್ದು, ಆದ್ರೆ ನೆಗ್ಲಿಜೆನ್ಸಿ ಮಾಡ್ದೆ. ಒಂದೇ ಒಂದು ತಿಂಗಳಿಗೇನೆ ಕರೆಕ್ಟಾಗಿ 7 ಕೇಸ್ ಬಿದ್ದಿದೆ. ಅದು ಎಲ್ಲೆಲ್ಲಿ ಅಂದರೆ ಆಡಗೋಡಿ ಸಿಗ್ನಲಲ್ಲೇ ಒಂದು 2-3 ಬಿದ್ದಿದೆ, ಮತ್ತು ಜಯನಗರ ಕಡೆ ಬಿದ್ದಿದೆ, ಕೋರಮಂಗಲ ಸೈಡು, ಈ ಥರ ಸುಮಾರು ಎಲ್ಲ ಸೈಡು ಸೇರಿ ಒಂದು 7-8 ಕೇಸ್ ಬಿದ್ದಿದೆ. ಎಲ್ಲ ಬೆಂಗಳೂರು ಫುಲ್ ಓಡಾಡ್ತಿರೋದ್ರೆ ನಿಮ್ಗೆ ಗೊತ್ತಿರಬೇಕು. ಆಟೋಮೆಟಿಕ್ ಕ್ಯಾಮ್ರಾಗಳು ಸುಮಾರು ಫಿಟ್ ಮಾಡಿದ್ದಾರೆ. ಹಂಗಾಗಿ ನೀವೆಲ್ಲೂ ಕಣ್ ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ. ಪೊಲೀಸ್ ಇಲ್ಲ ಬಿಡು ಅಂತ ನೀವೇನೋ ಹೋಗ್ಬೋದು, ಬಟ್ ಕ್ಯಾಮ್ರಾದಿಂದ ಕಣ್ ತಪ್ಪಿಸ್ಕೊಂಡು ಓಡಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಲಾಸ್ಟ್ ವಿಡಿಯೋದಲ್ಲೂ ಮಾಡಿದ್ದೆ, ಈ ಥರ ಹೆಲ್ಮೆಟ್ ಹಾಕೊಂಡು ನೆಗ್ಲಿಜೆನ್ಸಿ ಮಾಡಿದ್ದು. ಸುಮಾರು ಜನ ಮೆಸೇಜ್ ಹಾಕಿದ್ರು, ಏನಿಲ್ಲ ಗುರು, ನಾನು ಇದೇ ಹೆಲ್ಮೆಟ್ ಹಾಕೊಂಡೆ ಡ್ಯೂಟಿ ಮಾಡ್ತಾ ಇದ್ದೀನಿ ಸುಮಾರು ವರ್ಷದ, ಯಾವುದು ಒಂದು ಕೇಸ್ ಇಲ್ಲ ನನಗೆ ಅಂತ ಇದ್ರು. ಇಷ್ಟು ದಿವಸದ ಒಂದು ಲೆಕ್ಕ, ಇದಕ್ಕಿಂತ ಇನ್ನು ಮುಂದೆ ಒಂದು ಲೆಕ್ಕ. ಯಾಕೆಂದರೆ ಸ್ಟ್ರಿಕ್ಟ್ ಮಾಡಿರೋದು ಈ ತಿಂಗಳಿಂದನೇ. ಲಾಸ್ಟ್ ಮಂತ್ ಮುಗೀತಲ್ಲ, ಲಾಸ್ಟ್ ಮಂತಿಂದನೇ ಫೈನಲ್ ವಾರ್ನಿಂಗ್ ಕೊಟ್ಟಿದ್ರು. ಇನ್ಮೇಲೆ ಹಂಗಾಗಿ ಹೋದ ತಿಂಗಳಿಂದ ಕಂಟಿನ್ಯೂ ಯಾರೆಲ್ಲ ಹೆಲ್ಮೆಟ್ ಹಾಕೋ ಸಿಟಿ ಒಳಗಡೆ ಎಲ್ಲೆಲ್ಲಿ ಓಡಾಡ್ತಾರೋ, ಯಾವ್ಯಾವ ಜಾಗದಲ್ಲಿ ಕ್ಯಾಮ್ರಾಗಳಿದಾವೆ ಅಲ್ಲಿ ಪಕ್ಕ ಕೇಸ್ ಬಿದ್ದಿದೆ. ಸುಮಾರು ಜನದ್ದು ಮೆಸೇಜ್ ಕೂಡ ಆಗಿದೆ. ನನಗೆ 1,500 ಬಿದ್ದಿದೆ, ನನಗೆ 4,000 ಕೇಸ್ ಆಗಿದೆ ಅಂತ ಸುಮಾರು ಜನ ಅದಕ್ಕೆ ಮೆಸೇಜಲ್ಲಿ ರಿಪ್ಲೈ ಮಾಡಿದ್ರು. ನಾನು ಕೂಡ ನೋಡಿದೆ. ಹಂಗಾಗಿ ಕೆಲವರು ನೆಗ್ಲಿಜೆನ್ಸಿ ಮಾಡ್ತಾರಲ್ಲ, ಅದಕ್ಕೋಸ್ಕರ ಅವ್ರಿಗೆ ಇನ್ನೊಂದ್ಸಲಿ ಒಂದು ಎಚ್ಚರಿಕೆ ಕೊಡೋಣ ಅಂತ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಈ ಥರ ಹೆಲ್ಮೆಟ್, ಕ್ಯಾಪ್ ಹೆಲ್ಮೆಟ್ ಇನ್ನು ಯಾರು ಯೂಸ್ ಮಾಡಬೇಡಿ. ಇನ್ನೂ ಯೂಸ್ ಮಾಡ್ತಾ ಇದ್ದಾರೆ, ನಾನು ನೋಡ್ತಾ ಇದ್ದೀನಲ್ವಾ ಪ್ರತಿನಿತ್ಯ. ಇನ್ನೂ ಎಷ್ಟೋ ಜನ ನೋಡ್ತಾ ಇರ್ತೀನಿ, ಡೆಲಿವರಿ ಬಾಯ್ಸು, ಬೈಕ್ ಟ್ಯಾಕ್ಸಿ ರೈಡರ್ಸು, ಅವರು ಕೂಡ ಅದೇ ಹೆಲ್ಮೆಟ್ ಹಾಕೊಂಡಿರ್ತಾರೆ, ಕಸ್ಟಮರ್ಗೂ ಅದೇ ಹೆಲ್ಮೆಟ್ ಕೊಡ್ತಾರೆ. ನಿಜವಾಗ್ಲೂ ಈ ಥರ ಮಾಡ್ಕೊಂಡು ಹೆಲ್ಮೆಟ್ ನೀವು ಡ್ಯೂಟಿ ಮಾಡೋದು ಒಂದೇ, ಸುಮ್ಮನೆ ಇರೋದು ಒಂದೇ. ಯಾಕೆಂದ್ರೆ ಮಾಡೋದೆಲ್ಲ 1 to 2 ಫೈನೇ ಕಟ್ಟಬೇಕು ನೀವು. ಪ್ರತಿನಿತ್ಯ ಒಂದು ಕೇಸ್ ಬಿದ್ದೇ ಬೀಳುತ್ತೆ ನೀವು ಈ ಹೆಲ್ಮೆಟ್ ಹಾಕೊಂಡು ಹೋದ್ರೆ. ಒಂದಲ್ಲ ಒಂದು ಜಾಗದಲ್ಲಿ ದಿನಕ್ಕೆ ಒಂದು ಕೇಸ್ ಅಂತ ಇಟ್ಕೊಂಡ್ರು ಕಸ್ಟಮರ್ದಿಂದ ಹಿಂದಕ್ಕೆ ಒಂದು ಬಿದ್ದರೆ ನಿಮಗೊಂದು ಬೀಳೋದು, 2 ಬೀಳ್ಬೋದು, ಹೇಳೋಕ್ಕಾಗಲ್ಲ. ಕಸ್ಟಮರ್ಗೂ ಅದೇ ಹೆಲ್ಮೆಟ್ ಕೊಡ್ತೀರಾ, ನೀವು ಅದೇ ಹೆಲ್ಮೆಟ್ ಹಾಕೊಂಡಿರ್ತೀರಾ. ದಿನಕ್ಕೆ 1-2 ಕೇಸ್ ಬಿದ್ದರೆ ಎಷ್ಟಾಯ್ತು ಸ್ವಾಮಿ? ಮಾಡೋ 1,000 ರೂಪಾಯಿ ಸಂಪಾದನೆ ಫೈನೇ ಕಟ್ಟಬೇಕಾಗತ್ತೆ. ಆರ್ಡ್ರೆ ಫುಲ್ ಇಲ್ಲ, ಆಲ್ಮೋಸ್ಟ್ ಗೊತ್ತಿರಬೇಕು, ಫುಲ್ ಡೆಡ್ ಆಗೋಗಿದೆ. ಎಲ್ಲ ಕಂಪ್ನಿಗಳೆಲ್ಲ ಆರ್ಡ್ರ್ ಬರ್ತಾ ಇಲ್ಲ, ಅರ್ನಿಂಗ್ಸ್ ಆಗ್ತಾ ಇಲ್ಲ, ಹುಡುಗರು ಜಾಸ್ತಿ ಆಗಿದ್ದಾರೆ, ಅಮೌಂಟು ತುಂಬ ಕಮ್ಮಿ. ಬರೋದೇ 8 ರೂಪಾಯಿ 7 ರೂಪಾಯಿ ಕಿಲೋಮೀಟ್ರ್. ಯಾವ ಕಂಪ್ನಿ ನೋಡಿದ್ರಿ ಇವಾಗ? ಇಂಥದ್ರಲ್ಲಿ ನೀವು ಕ್ಯಾಪ್ ಹೆಲ್ಮೆಟ್ಗಳು ಹಾಕ್ಕೊಂಡು ಎಲ್ಲಂದ್ರಲ್ಲೇ ಹೋದಾಗ ಫೈನ್ಗಳು ಬಿದ್ದರೆ ಏನು ಮಾಡ್ತೀರಾ ಅಲ್ವಾ? ಮಾಡಿದ್ದೆಲ್ಲ ಫೈನ್ ಕಟ್ಕೊಂಡೆ ಕೂತ್ಕೊಳಕ್ಕಾಗತ್ತಾ? ಈ ಥರ ಡ್ಯೂಟಿ ಮಾಡೋದು ಒಂದೇ, ಇಲ್ಲೆಲ್ಲರೂ ಕಂಪ್ನಿಲಿ ಅದು ಇದು ಕೆಲಸ ಮಾಡೋದು ಒಂದಿಲ್ಲ ನೆಮ್ಮದಿಯಾಗಿ. ಏನಕ್ಕೆ ಮಾಡಬೇಕು? ಅದಕ್ಕೋಸ್ಕರ ಯಾರೆಲ್ಲ ಕ್ಯಾಪ್ ಹೆಲ್ಮೆಟ್ ಯೂಸ್ ಮಾಡ್ತಿದ್ರೆ ಪರವಾಗಿಲ್ಲ, ಒಂದು 500-600 ರೂಪಾಯಿ ಇದೆ ಒಂದು ನಾರ್ಮಲ್ ಹೆಲ್ಮೆಟ್ಟು, ಒಂದು ಚೆನ್ನಾಗಿರೋ ಫುಲ್ ಹೆಲ್ಮೆಟ್ ತಗೊಳ್ಳಿ. ಇಲ್ಲ ಇನ್ನೂ ಒಳ್ಳೆ ಕ್ವಾಲಿಟಿ ಇದ್ರೆ ಒಂದು 1,000-1,200 ರೂಪಾಯಿ ಬರ್ತವೆ ವಾಷಬಲ್ ಹೆಲ್ಮೆಟ್ಟು. ಇವು ತಗೊಂಡ್ರೆ ಆರಾಮಾಗಿ ಒಳ್ಳೆ ಲೈಫ್ ಬರುತ್ತೆ ನಿಮಗೆ. 1 ಇಯರ್ 2 ಇಯರ್ 3 ಇಯರ್ವರೆಗೂ ಬರುತ್ತೆ. ನೀವು ಹೆಂಗೆ ಯೂಸ್ ಮಾಡ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದೇ ಥರ ಹೆಲ್ಮೆಟ್ ತಗೊಳ್ಳಿ, ಕಸ್ಟಮರ್ಗೊಂದು ನೀವೊಂದು ಕೊಡಿ, ಇಲ್ಲಾಂದ್ರೆ ನಿಜವಾಗ್ಲೂ ಫೈನ್ ಕಟ್ಕೊಂಡು ಹೋಗ್ತೀರಾ. ಪ್ರತಿನಿತ್ಯ ಫೈನ್ ಕಟ್ತಾನೆ ಇರಬೇಕಾಗುತ್ತೆ ನೀವು ಮಾಡೋದಿಲ್ಲ ಡ್ಯೂಟಿಗೆ. ಒಂದಿನ 2 ದಿನ ತಪ್ಪಿಸ್ಕೋಬೋದು. ಎಲ್ಲರೂ ಒಂದು ಜಾಗದಲ್ಲಿ ಪೊಲೀಸ್ ಹಿಡಿದಾದ್ರೆ ಬ್ಯಾಲೆನ್ಸ್ ಇತ್ತಂದ್ರೆ ಫೈನ್ ನಿಮ್ಮದು ಕಟ್ಟದೇ ಬಿಡೋದೇ ಇಲ್ಲ. ಯಾವುದೇ ಕಾರಣಕ್ಕೂ ಕ್ಲಿಯರ್ ಮಾಡಿಲ್ಲ ಅಂದರೆ ನಿಮ್ಮ ಗಾಡಿನೇ ಬಿಡಲ್ಲ. ಫುಲ್ಲು ಸ್ಟ್ರಿಕ್ಟ್ ಮಾಡಿದ್ದಾರೆ. ನಿಮಗೆ ಗೊತ್ತಿರಬೇಕು, ಇವಾಗ ಬೆಂಗಳೂರು ತುಂಬ ಹೆಜ್ಜೆಜ್ಜಿಗೂ ಪೊಲೀಸು, 3 ಜನ 4 ಜನ, ಎಲ್ಲೂ ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ. ಅಷ್ಟು ಜನ ಪೊಲೀಸ್ ಹಾಕಿದ್ದಾರೆ, ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಮಾಡಿದ್ದಾರೆ. ಅವ್ರು ಟಾರ್ಗೆಟ್ ಮಾಡೋದೇ 2 ವೀಲರ್ಗಳು. ದೊಡ್ಡ ಗಾಡಿ ಯಾರು ಹಿಡಿಯಲ್ಲ. ದೊಡ್ಡ ಗಾಡಿ ಎಲ್ಲ ಹಿಡಿದ್ರಲ್ಲಿ ಟ್ರಾಫಿಕ್ ಆಗುತ್ತೆ, ನಿಲ್ಸ್ಕೊಳಕ್ಕಾಗಲ್ಲ ಅಂತವ ಬರೀ 2 ವೀಲರ್ಗಳನ್ನ ಟಾರ್ಗೆಟ್ ಮಾಡ್ತಾರೆ. ಹಂಗಾಗಿ ಈ ಗೌರ್ಮೆಂಟ್ ಹತ್ರ ಬೇರೆ ದುಡ್ಡಿಲ್ವಲ್ಲ, ಅದಕ್ಕೋಸ್ಕರ ಏನಾದ್ರು ಮಾಡಿ ದುಡ್ಡು ಅಲ್ಲಿ ಇಲ್ಲಿ ಕಲೆಕ್ಟ್ ಮಾಡಬೇಕು, ಫಂಡ್ಗಳು ಫ್ರೀ ಗಿಫ್ಟ್ ಕೊಡೋಕ್ಕಲ್ವ. ಅದಕ್ಕೆ ಈಗ ಡೆಲಿವರಿ ಬಾಯ್ಸ್ಗಳೇ ಜಾಸ್ತಿ ಸಿಕ್ಕೋದು. ಈ ಥರ ಹೆಲ್ಮೆಟ್ಗಳು ಹಾಕ್ಕೊಂಡು ನೀವೇನಾದ್ರು ಓಡಾಡ್ತಾ ಇದ್ರೆ 100% ನೀವೇ ತಗ್ಲಾಕೊಂತೀರಾ. ಎಲ್ಲೂ ಹೋಗೋಕ್ಕಾಗಲ್ಲ. ಒಂದು ಜಾಗ 2 ಜಾಗ ತಪ್ಪಿಸ್ಕೊಂಡು ಹೋಗ್ಬೋದು, ಎಲ್ಲ ಕಡೆ ತಪ್ಪಿಸ್ಕೊಂಡು ಓಡಾಡೋಕ್ಕಾಗಲ್ಲ. ಈಗ ಯಾವ್ಯಾವ ಜಾಗದಲ್ಲಿ ನಿಂತಿರ್ತಾರೆ ಅಂತ ನಿಮಗೆ ಗೊತ್ತಾಗಲ್ಲ. ಟರ್ನಿಂಗಲ್ಲಿ ನಿಂತಿರ್ತಾರೆ, ಎಲ್ಲೋ ಒಂದು ಮರದ ಕೆಳಗಡೆ ನಿಂತಿರ್ತಾರೆ, ಸಿಗ್ನಲಲ್ಲಿ ನಿಂತ್ಕೊತಾರೆ. ಅಂಥ ಟೈಮಲ್ಲಿ ಏನು ಮಾಡ್ತೀರಾ? ಸಿಕ್ಕಾಕೊತೀರಾ. ಇವಾಗ ಎಲ್ಲ ಕಡೆ ಚೆಕ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಏರಿಯಾದಲ್ಲೂ ಬೈಕ್ ಹೋಯ್ತು ಅಂದರೆ ಗಾಡಿ ನಂಬರ್ ಹಾಕ್ತಾರೆ, ಫಸ್ಟ್ ಚೆಕ್ ಮಾಡೋದು ಅದೇನೆ ಕೇಸು. ಹಳೆ ಕೇಸ್ ಇತ್ತಾ ಸೈಡ್ಗೆ ಹಾಕಪ್ಪ ಗಾಡಿ, ಅಷ್ಟೇ. ಯಾವುದೋ ಕೇಸ್ ಇಲ್ಲ ಅಂದರೆ ಬಿಟ್ಟು ಕಳಿಸ್ತಾ ಇರ್ತಾರೆ. ನಿನ್ನ ಡಾಕ್ಯುಮೆಂಟ್ಸ್ ಕೂಡ ಕೇಳಲ್ಲ. ಕೇಸ್ ಇದ್ದರೆ ನಿನ್ನ ಗಾಡಿ ಸೈಡ್ ಹಾಕ್ತಾರೆ, ಕೇಸ್ ಇಲ್ಲ ಅಂದರೆ ನೀನು ಹಂಗೆ ಕಳಿಸ್ಬಿಡ್ತಾರೆ. ಪರವಾಗಿಲ್ಲಪ್ಪ, ಏನೋ ಕೇಸ್ ಇಲ್ಲ ಅಂದರೆ ಪಕ್ಕ ಎಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡು ನೀಟಾಗಿ ಓಡಿಸ್ತಾ ಇರ್ತಾನೆ ಅಂತ ಕಳಿಸ್ಬಿಡ್ತಾರೆ. ಕೇಸ್ ಏನಾರು ಇತ್ತಂದ್ರೆ ಆಮೇಲೆ ಎಲ್ಲ ಡಾಕ್ಯುಮೆಂಟ್ಸ್ ಒಂದೊಂದು DL ತೆಗಿ, RC ತೆಗಿ, ಇನ್ಸೂರೆನ್ಸ್ ತೆಗಿ, ಇಮಿಷನ್ ಟೆಸ್ಟ್ ಮಾಡಿಸಿದ್ಯಾ, ಇವೆಲ್ಲ ಅವು ಇಲ್ಲ ಅಂದರೆ ಅವಕ್ಕೂ ಕೇಸು, ಹಳೆ ಕೇಸು, ಈ ವಿತ್ ಹಾಫ್ ಹೆಲ್ಮೆಟ್ ಕೇಸು, ಹೋಯ್ತು ನಿಮ್ಮ ಕತೆ. 1 ವಾರ ದುಡಿದಿದ್ದೆಲ್ಲ ಒಂದೇ ದಿನ ಫೈನ್ ಕಟ್ಟಬೇಕು. ಅದಕ್ಕೋಸ್ಕರ ಈ ಥರ ಹೆಲ್ಮೆಟ್ ಬಿಸಾಡ್ಬಿಡಿ. ಇದು ಇನ್ನು ವೇಸ್ಟು, ನೀವು ಯೂಸ್ ಮಾಡೋದೇ ವೇಸ್ಟು. ಇದ್ರ ಬಗ್ಗೆ ಸುಮಾರು ನಮ್ಮ ಫ್ರೆಂಡ್ ಒಬ್ಬರು ವೀಡಿಯೋ ಮಾಡಿ ಹಾಕಿದ್ರು. ಯಶವಂತ್ ಅವರು ಒಬ್ಬರು ಲಾಸ್ಟ್ ವೀಕ್ ವೀಡಿಯೋ ಮಾಡಿ ಹಾಕಿದ್ರು ಹೆಲ್ಮೆಟ್ ಬಗ್ಗೆ ಒಂದು ಅವೇರ್ನೆಸ್ ಮೂಡ್ಸೋಕ್ಕೋಸ್ಕರ. ಈ ಥರ ಹೆಲ್ಮೆಟ್ ಹಾಕೊಂಡ್ರೆ ಇನ್ನು ಫೈನ್ ಬೀಳುತ್ತೆ, ಹಾಕ್ಬೇಡ್ರಿ. ಅದಕ್ಕೆ ಮುಂಚೆ ನಾನು ಕೂಡ ಮಾಡಿ ಹಾಕಿದ್ದೆ.
ಆದ್ರೂ ಕೆಲವ್ರು ಇನ್ನೂ ಅದನ್ನೇ ಹಾಕೊಂಡು ಓಡಾಡ್ತಾ ಇದ್ದಾರೆ. ಕೆಲವ್ರಿಗೆ ಅದು ವಿಚಾರ ಗೊತ್ತಿದೆಯೋ ಇಲ್ವೋ ಅಂತ ನಮಗೆ ಗೊತ್ತಿಲ್ಲ. RTOಯಿಂದನೇ ಅನೌನ್ಸ್ ಆಗಿದೆ ಆಲ್ರೆಡಿ 1 ಮಂತ್ ಬ್ಯಾಕೇನೆ, ಈ ಥರ ಹೆಲ್ಮೆಟ್ ಯಾರು ಯೂಸ್ ಮಾಡಬೇಡಿ, ಮಾಡಿದ್ರೆ ₹500 ಫೈನ್ ಬೀಳುತ್ತೆ ಅಂತ ಅವರೇ ಒಂದು ಎಚ್ಚರಿಕೆ ಕೊಟ್ಟರು. ಇನ್ನೂ ಸುಮಾರು ಜನ ಅದನ್ನೇ ಯೂಸ್ ಮಾಡ್ತಾ ಇದ್ದಾರೆ ನಮ್ಮ ಡೆಲಿವರಿ ಬಾಯ್ಸು. ಅದು ಯಾಕೆ ಅಂತ ಗೊತ್ತಿಲ್ಲ, ಫೈನ್ ಕಟ್ಟೋಕ್ಕೇನೋ ಖುಷಿನೇನೋ ಗೊತ್ತಿಲ್ಲ ಅವರಿಗೆ. ಫೈನ್ ಒಂದ್ಸಲಿ ಕಟ್ಟಿದ ಮೇಲೆ ಅವರೇ ಎಚ್ಚೆತ್ಕೊಳ್ತಾರೆ. ಯಾಕಂದ್ರೆ ಯಾರೆಲ್ಲ ಈ ಕ್ಯಾಪ್ ಹೆಲ್ಮೆಟ್ ಹಾಕೊಂಡು ಓಡ್ತಾ ಇದ್ರಲ್ವಾ, ಒಂದು ಸರಿ ಹಿಡಿದು ನೀವು ಆ ಫೈನ್ ಕಟ್ಟಿದ ಮೇಲೆ ಆಮೇಲೆ ನೀವೇ ಹುಷಾರಾಗ್ತೀರ. ಅಲ್ಲಿ ಗಂಟೆ ನೀವು ಅದನ್ನೇ ಹಾಕೊಂಡು ಓಡೋಗ್ತಾ ಇರ್ತೀರ. ನಿಮಗೆ ಗೊತ್ತಿರೋದಿಲ್ಲ, ನಿಮಗೆ ಆಟೋಮೆಟಿಕ್ ಕೇಸ್ ಬಿದ್ದಿರ್ತವೆ, ಅವು ನೀವು ನೋಡ್ಕೊಳಕ್ಕೂ ಆಗಲ್ಲ. ಕೆಲವೊಬ್ಬೊಬ್ಬರ ಹತ್ರ ಆ್ಯಪ್ ಇರುತ್ತೆ ಚೆಕ್ ಮಾಡೋಕ್ಕೆ, ಕೆಲವ್ರ ಹತ್ರ ಇರಲ್ಲ. ಹಂಗಾಗಿ ನೀವು ಎಲ್ಲಿ ಪೊಲೀಸ್ ಹಿಡಿದು ಚೆಕ್ ಮಾಡ್ತಾರಲ್ಲ ಅವಾಗ ಬರುತ್ತೆ ಲೀಸ್ಟ್ ನೋಡಿ, ಅವಾಗ ನಿಮಗೆ ಶಾಕ್ ಆಗ್ಬಿಡುತ್ತೆ ಒಂದೇ ಸಲ. ಒಂದು ತಿಂಗಳಿಗೆ 7-8 ಕೇಸ್ ಅಂದರೆ ನೀವೇನಾದ್ರು ಒಂದು 6 ತಿಂಗಳಿಂದ ಇದೇ ಹೆಲ್ಮೆಟ್ ಹಾಕೊಂಡು ಓಡಾಡ್ತಾ ಇದ್ರೆ ಎಷ್ಟು ಕೇಸ್ ಆಗ್ಬೋದು ಲೆಕ್ಕ ಹಾಕಿ. ಬೆಂಗಳೂರು ತುಂಬ ಓಡಾಡ್ತಾ ಇರ್ತೀರ ಬೈಕ್ ಟ್ಯಾಕ್ಸಿ ಮಾಡ್ಕೊಂಡು, ಎಲ್ಲ ಥರ ಡೆಲಿವರಿ ಮಾಡ್ಕೊಂಡು. ಅದಕ್ಕೋಸ್ಕರನೇ ಈ ಬೇಡ, ಒಂದ್ಸರಿ ಒಂದು 1,000 1,500 ಇನ್ವೆಸ್ಟ್ ಮಾಡಿಬಿಡಿ 2 ಹೆಲ್ಮೆಟ್ಗೆ, ತಗೊಂಬಿಡಿ ಆರಾಮಾಗೆ. ಫೈನ್ ಕಟ್ಟೋದಕ್ಕಿಂತ ಇದೇ ಬೆಸ್ಟ್ ಅಲ್ವಾ. ನಿಮ್ಮ ತಲೆನೂ ಸೇಫ್ಟಿ ಇರುತ್ತೆ, ಕಸ್ಟಮರು ಸೇಫ್ ಆಗಿರ್ತಾರೆ ಫುಲ್ ಹೆಲ್ಮೆಟ್ ಹಾಕೊಂಡ್ರೆ. ಯಾವುದೇ ಥರ ಪ್ರಾಬ್ಲಮ್ ಇಲ್ಲ, ಕೇಸ್ ಬೀಳಲ್ಲ, ಪೊಲೀಸ್ ಕೂಡ ಹಿಡಿಯಲ್ಲ ಫುಲ್ ಹೆಲ್ಮೆಟ್ ಇದ್ದಾರನ್ನ. ಹಾಫ್ ಹೆಲ್ಮೆಟ್ ಹಾಕೊಂಡ್ರೆ ಪಕ್ಕ ಹಿಡಿತಾರ್ರಿ. ಇದಂತೂ 100%. ನೀವು ಅಂದ್ಕೋಬೋದು ಎಲ್ಲ ನಮ್ಮ ಕಡೆ ಎಲ್ಲ ಹಿಡಿತಾ ಇಲ್ವಂತ, ಎಲ್ಲ ಒಂದು ಕಡೆ ಹಿಡಿದಿಲ್ಲ ಅಂತ ಪರವಾಗಿಲ್ಲ, ಬೆಂದಲ್ಲ ಒಂದು ಜಾಗದಲ್ಲಿ ಸಿಗಾಕೊಂತೀರ. ಕಳ್ಳರು ಎಷ್ಟು ದಿವಸ ತಪ್ಪಿಸ್ಕೊಂಡು ಕಳ್ತನ ಮಾಡೋಕ್ಕಾಗತ್ತೆ ಹೇಳಿ. ಒಂದಲ್ಲ ಒಂದಿನ ಸಿಗಾಕೊಂತಾರೆ ಕಳ್ಳರು. ಇದು ಹಂಗೇನೆ, ನೀವು ಹಾಫ್ ಹೆಲ್ಮೆಟ್ ಹಾಕೊಂಡು ಎಷ್ಟು ಸಲ ಅಲ್ಲಿ ಇಲ್ಲಿ ತಪ್ಪಿಸ್ಕೊಂಡು ಹೋಗ್ಬೋದು. ಒಂದಲ್ಲ ಒಂದು ಜಾಗದಲ್ಲಿ ಸಿಗಾಕೊಂಡಾಗ ನಿಮಗೆ ಅರ್ಥ ಆಗುತ್ತೆ, ಫೈನ್ ಕಟ್ತಿರಲ್ಲ ಅವಾಗ. ಅದಕ್ಕೋಸ್ಕರ ಆದಷ್ಟು ಇವಾಗಲೂ ಹುಷಾರಾಗಿ ಫುಲ್ ಹೆಲ್ಮೆಟ್ ತಗೊಳ್ಳಿ. ನಮ್ಮ ಫ್ರೆಂಡ್ದ ಫೋಟೋ ಕೂಡ ಹಾಕ್ತೀನಿ ನೋಡಿ, ನಿಮಗೆ ಲಾಸ್ಟಲ್ಲಿ ಎಂಡಿಂಗಲ್ಲಿ ಹಾಕ್ತೀರಿ ಎಷ್ಟು ಕೇಸ್ ಬಿದ್ದಿದೆ ಈ ತಿಂಗಳಲ್ಲಿ. ಲಾಸ್ಟ್ ಮಂತ್ ಒಂದು ತಿಂಗಳಲ್ಲಿ ಎಷ್ಟು ಕೇಸ್ ಆಗಿದ್ದಾವೆ, ಎಲ್ಲ ಹೆಲ್ಮೆಟ್ಟೆ, ಬೇರೆ ಏನೂ ಇಲ್ಲ. ನಾಟ್ ವೇರ್ ಸೇಫ್ಟಿ ಹೆಲ್ಮೆಟ್ ಅಂತಲೇ ಎಲ್ಲ ಪ್ರತಿಯೊಂದು ಕೇಸ್ ಬಿದ್ದಿರೋ ಹೆಲ್ಮೆಟ್ದೇ ಬಿಟ್ಟರೆ ಯಾವ ಸಿಗ್ನಲ್ ಜಂಪ್ದಿಲ್ಲ, ಯಾವೊಂದು ಒನ್ ವೇ ಇಲ್ಲ, ವಿತೌಟ್ ಹೆಲ್ಮೆಟ್ ಈ ಥರ ಏನೂ ಇಲ್ಲ, ಬರೀ ಹೆಲ್ಮೆಟ್ ಮಾತ್ರನೇ. ನಾಟ್ ವೇರ್ ಸೇಫ್ಟಿ ಹೆಲ್ಮೆಟ್ ಅಂತ ಹಾಕಿಲ್ಲ ಅಂತ ಫುಲ್ ಕೇಸ್ ಬಿದ್ದಿದ್ದಾವೆ. ಕೇಸ್ ಬಿದ್ದ ಮೇಲೆ ಮುಗಿದೋಯ್ತು, ಅದನ್ನ ಯಾರು ಕ್ಯಾನ್ಸಲ್ನ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ನೀವು ಎಷ್ಟು ವರ್ಷ ಆದ್ರೂ ಫೈನ್ ಕಟ್ಟಲೇಬೇಕಾಗತ್ತೆ. 10,000 9,000 ಮೇಲಿದ್ರೆ ಗಾಡಿನೇ ಸೀಸ್ ಆಗುತ್ತೆ ಅಂತ ಗೊತ್ತಿರಬೇಕು, ಅದು ಒಂದು ವಿಚಾರ. ಹಾಗಾಗಿ ನಮ್ಮ ಫ್ರೆಂಡ್ ಅಂತಲೇ ಹೇಳ್ತಾನೆ ಇದ್ದೀವಿ, ಸುಮಾರು ಒಂದು 15,000 ಮೇಲೆ ಹೋಗಿದೆ ಕೇಸು. ಅವನ ಅದೃಷ್ಟ ಚೆನ್ನಾಗಿದೆ, ತಪ್ಪಿಸ್ಕೊಂಡು ಓಡಾಡ್ತಾನೆ. ಅಲ್ಲಿ ಇಲ್ಲಿ ಯಾವತ್ತು ಸಿಗಾಕೊಂತಾನೆ ಅಂತ ಗೊತ್ತಿಲ್ಲ. ಸಿಗಾಕೊಂಡ್ರೆ ಗಾಡಿ ಅಂತೂ ಕೊಡಲ್ಲ, ಪಕ್ಕ ಸ್ಟ್ರಿಕ್ಟ್ ಆಗಿರೋ ಪೊಲೀಸ್ ಆಫೀಸರ್ ಬಂದರೆ ಗಾಡಿ ಸೀಸ್ ಅಂತೂ ಆಗೇ ಆಗುತ್ತೆ. ಹಂಗಾಗಿ ಈ ಥರ ಎಲ್ಲ ನಿಮಗೂ ಆಗಬಾರ್ದು ಅಂದರೆ ಆದಷ್ಟು ಫುಲ್ ಹೆಲ್ಮೆಟ್ ಹಾಕ್ಕೊಳ್ಳಿ, ಕಸ್ಟಮರ್ಗೂ ಫುಲ್ ಹೆಲ್ಮೆಟ್ ಕೊಡಿ, ಸೇಫಾಗಿ ರೈಡ್ ಮಾಡಿ. ಎಲ್ಲೂ ಹೆಲ್ಮೆಟ್ ತೆಗೆದು ಓಡಾಡಬೇಡಿ, ಎಲ್ಲೂ ನೋ ಪಾರ್ಕಿಂಗ್ ಮಾಡಬೇಡಿ. ಟೋಯಿಂಗ್ ವೆಹಿಕಲ್ ಕೂಡ ಸಿಟಿ ಒಳಗಡೆ ಗಾಡಿ ಎತ್ತಾ ಇದ್ದಾರೆ, ಅದು ಕೂಡ ನೋಡಿರ್ತೀರಿ ಎಲ್ಲ ಕಡೆ. ಕೆಲವೊಂದು ಏರಿಯಾಗಳಲ್ಲಿ, ಕೆಲವೊಂದು ಏರಿಯಾಗೆ ಬಂದಿಲ್ಲ, ಕೆಲವೊಂದು ಏರಿಯಲ್ಲಿ ಎತ್ತಾ ಇದ್ದಾರೆ. ನೋ ಪಾರ್ಕಿಂಗಲ್ಲಿ ಗಾಡಿ ಕೂಡ ಹಾಕೋಬೇಡಿ. ನೀವು 1 ನಿಮಿಷ ಹಂಗೆ ಹಿಂಗೆ ಬಂದ್ರೆ ಗಾಡಿನೂ ಎಸ್ಕೇಪ್ ಆಗುತ್ತೆ. ಹಂಗಾಗಿ ಪಾರ್ಕಿಂಗ್ ಏರಿಯಾದಲ್ಲಿ ಗಾಡಿ ಹಾಕಿ ನೀಟಾಗಿ ಸೇಫಾಗಿ ರೈಡ್ ಮಾಡಿ, ಹೆಲ್ಮೆಟ್ ಹಾಕೊಳ್ಳಿ. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಾಚ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ. ವಿಡಿಯೋ ನಿಮಗೋಸ್ಕರನೇ ಮಾಡಿರೋದು ನಾನು. ಹಾಗಾಗಿ ಲೈಕ್ ಮಾಡಿ, ಪ್ರತಿಯೊಬ್ಬರೂ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.